ಕೂಡ ಸೈಲೆಂಟ್ ಆಗ್ಬಿಟ್ರು. ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇದ್ರು ಕೂಡ ಇಲ್ಲಿ ತನಕ ಅವರು ಬಳ್ಳಾರಿಗೆ ಹೋಗ್ಲೇ ಇಲ್ಲ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕನ್ ವೈದ್ಯಕೀಯ ಶಿಕ್ಷಣ ಸಚಿವರನ್ನ ಪ್ರಶ್ನೆ ಮಾಡ್ತು. ಯಾಕೆ ಸರ್ ಇಷ್ಟೆಲ್ಲ ಆಗ್ತಾ ಇದ್ರು ಬಳ್ಳಾರಿಗೆ ಹೋಗ್ಲಿಲ್ಲ, 5 ಜನ ಬಾಣಂತಿರ ಸಾವಾಗಿದೆ, ಏನ್ ಮಾಡ್ತಿದ್ದೀರಿ ಅಂತ ಪ್ರಶ್ನೆ ಮಾಡಿದ್ರೆ ಹಾರಿಕೆ ಉತ್ತರ ಕೊಟ್ಟಿದ್ದಾರೆ. ಸಾವು ಆಗಿರುವಂಥದ್ದು, ನಿನ್ನೆ ಕೂಡ ಒಬ್ಬರು ಸತ್ತಿರುವಂಥದ್ದು, ಸಚಿವರು ಯಾಕೆ ಭೇಟಿ ಕೊಟ್ಟಿಲ್ಲ ಇಲ್ಲಿವರೆಗೂ? ಇಲ್ಲ ನೋಡಿ, ಅಲ್ಲಿ ಮೊನ್ನೆನೇ ಒಂದು ಇದ್ರ ಬಗ್ಗೆ ಒಂದು ಡೀಟೇಲ್ ಆಗಿ ಮೀಟಿಂಗ್ ಆಗಿದೆಯಲ್ಲ, ಇದು ತೀರ್ಕೊಂಡಿರೋದು ಅದೇ ಅವಾಗೆ ಎಫೆಕ್ಟ್ ಆಗಿರೋದು. ಇಂಪ್ರೂವ್ ಆಗಿತ್ತು, ಡಿಟೋರೇಟ್ ಆಗಿದೆ ಮತ್ತು ಡೆತ್ ಆಗಿದೆ ಅಂತ ಗೊತ್ತಾಗಿದೆ. ಅದಕ್ಕೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅಂದರೆ ಈಗಾಗಲೇ ಆರೋಗ್ಯ ಸಚಿವರು ಈಗ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ, ಅದು ಮೋಸ್ಟ್ಲಿ ಇಟ್ ಈಸ್ ಬಿಕಾಸ್ ಆಫ್ ದ್ಯಾಟ್ ರಿಂಗರ್ ಲ್ಯಾಕ್ಟೇಟ್ ಅಂತ ಸಸ್ಪೆಕ್ಟ್ ಇದೆ. ಹಾಗಾಗಿ ಅದು ರಿಪೋರ್ಟ್ ಬರೋದಿದೆ. ಒಂದು 3-4 ದಿವಸದಲ್ಲಿ ರಿಪೋರ್ಟ್ ಬಂದ ಮೇಲೆ ಅದ್ರ ಮೇಲೆ ಕ್ರಮ ತೆಗೆದುಕೊಳ್ತಾರೆ. ಸರ್, ಈ ಮಾನವೀಯತೆ ದೃಷ್ಟಿಯಿಂದ ವೈದ್ಯಕೀಯ ಶಿಕ್ಷಣ ಸಚಿವರು, ಆರೋಗ್ಯ ಸಚಿವರು ಇವರೆಲ್ಲ ಕೂಡ ಜವಾಬ್ದಾರಿ ಇರುತ್ತೆ. ಆಸ್ಪತ್ರೆ ಭೇಟಿ ಕೊಟ್ಟಾಗ ಒಂದಷ್ಟು ಆಸ್ಪತ್ರೆ ಭೇಟಿ ಕೊಡುವಂಥ ಜವಾಬ್ದಾರಿ ಅಲ್ಲ, ಕರ್ತವ್ಯ. ಆಗ ಅವರು ಡೀಟೇಲಾಗಿ ರಿವ್ಯೂ ಮಾಡಿದ್ದಾರೆ. ನಾವು ಮಾನ್ಯ ಮುಖ್ಯಮಂತ್ರಿಗಳೇ ಡೀಟೇಲಾಗಿ ರಿವ್ಯೂ ಮಾಡಿದ್ದಾರೆ. ಹಾಗಾಗಿ ಅಲ್ಲಿ ಏನು ಕ್ರಮ ತೆಗೆದುಕೊಳ್ಳಲಾಗಿದೆ ಈಗಾಗಲೇ. ಮಾನ್ಯ ಸಚಿವರು ಕೂಡ ಅದೊಂದು ಹೇಳಿಕೆ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುತೀವಿ ಅಂತ ಹೇಳಿದ್ದಾರೆ. ಮತ್ತು ಯಾವ ಕಂಪನಿ ಇದಕ್ಕೆ ರೆಸ್ಪಾನ್ಸಿಬಲ್ ಇದೆ, ಯಾಕಂದರೆ ಅಲ್ಲಿ ಇಟ್ ಇಸ್ ನಾಟ್ ಬಿಕಾಸ್ ಆಫ್ ದ ಲ್ಯಾಬ್ಸ್ ಆಫ್ ದ ಡಾಕ್ಟರ್ಸ್. ನೀವು ಅರ್ಥ ಮಾಡ್ಕೊಂಡ್ರಲ್ಲ, ಇಟ್ ಇಸ್ ನಾಟ್ ಬಿಕಾಸ್ ಆಫ್ ದ ಲ್ಯಾಬ್ಸ್ ಆಫ್ ದ ಡಾಕ್ಟರ್ಸ್. ದೇ ಹ್ಯಾವ್ ಡನ್. ಯಾಕಂದರೆ ಆಲ್ರೆಡಿ ಒಂದು ಕಮಿಟಿ ಅಲ್ಲಿ ಹೋಗಿ ಅಲ್ಲಿ ಡೀಟೇಲಾಗಿ ಅವ್ರು ಇನ್ವೆಸ್ಟಿಗೇಟ್ ಮಾಡಿ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಅಂದರೆ ಪ್ರೊಸೀಜರ್ ಎಲ್ಲ ಕರೆಕ್ಟ್ ಅಡಾಪ್ಟ್ ಮಾಡಿದ್ದಾರೆ. ರಿಂಗರ್ ಲ್ಯಾಕ್ಟೇಟಿಂದ ಎಂಡೋಟಾಕ್ಸಿನಿಂದ ಆಗಿರ್ಬೋದು ಅಂತ ಅವ್ರ ಅಂದಾಜು ಏನಿತ್ತಲ್ಲ, ಅದ್ರ ಬಗ್ಗೆನೇ ಈಗ ಒಂದು ಸ್ಪೆಸಿಫಿಕ್ ಟೆಸ್ಟ್ ಮಾಡಿಸೋದಿದೆ. ಅದನ್ನು ಬಯೋಕಾನಿಗೆ ಕೊಟ್ಟಿದ್ವಿ, ಅವರೇನೋ ರಿಫ್ಯೂಸ್ ಮಾಡಿದ್ದಾರೆ. BMCRI ಮಾಡ್ತಾ ಇದ್ದಾರೆ. ಅಂದರೆ ಈಗ ಮುಂದೆ ಕ್ರಮ ಏನು ಸರ್? ಈಗ ನೆನ್ನೆ ಒಂದು ಸಾವನ್ನಪ್ಪಿರುವಂಥದ್ದು, ಅದೇ ಕ್ರಮ ಅಂದರೆ ಈಗೇನದು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬಂದ ಮೇಲೆ ಆ ಕಂಪನಿ ಮೇಲೆ ಈಗಾಗಲೇ ಕ್ರಮ ಆಗಿದೆ. ಇಷ್ಟು ದಿನ ಬೇಕಾ ಸರ್? ಅಂದರೆ ಒಂದು ಮಹಿಳೆಯರು ಸಾವನ್ನಪ್ತಾರೆ, ಗರ್ಭಿಣಿ, ಇಷ್ಟು ದಿನ ಬೇಕಾ? ಇಟ್ ವಿಲ್ ಟೇಕ್ ಟೈಮ್. ದಟ್ ಟೆಸ್ಟ್ ವಿಲ್ ಟೇಕ್ ಟೈಮ್. ಸ್ಪೆಸಿಫಿಕ್ ಆಗಿ ನಾವು ಒಂದು ವೇಳೆ ಇದರಿಂದನೇ ಆಗಿದೆ ಅಂತ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಇಟ್ ವಿಲ್ ಟೇಕ್ ಟೈಮ್. ದಟ್ಸ್ ವೈ ಇಟ್ ಇಸ್. ಆಸ್ಪತ್ರೆ ಭೇಟಿ ಕೊಡ್ತೀರಾ? ನಾವು ಕೊಡ್ತೀವಿ. ಆರೋಗ್ಯ ಸಚಿವರು ಕೊಡ್ತಾರೆ. ನಾವು ಹೋಗ್ತೀರಾ ಸರ್? ಅದು ನಾನು ಕೇಳ್ತೀನಿ. ಡಿಲೇ ಅಂತ ಅನ್ನೋದು ನಿಮ್ಮ? ಇಲ್ಲ, ಡಿಲೇ ಏನಿಲ್ಲ. ಇದು ಡಿಲೇ ಏನಿಲ್ಲ. ಇಟ್ ಈಸ್ ಬಿಕಾಸ್ ಇಟ್ ಆಲ್ರೆಡಿ ಇಟ್ ಹಸ್ ಹ್ಯಾಪೆಂಡ್. ಸೊ ಹೆಲ್ತ್ ಡಿಪಾರ್ಟ್ಮೆಂಟ್ ಜವಾಬ್ದಾರಿ ಮಾಡ್ತಿದ್ದಾರಲ್ವಾ ಸರ್? ಇಷ್ಟಾದ್ರೂ ಕೂಡ ಹೋಗಿಲ್ಲ ಅನ್ನೋ ಜವಾಬ್ದಾರಿ ಮಾಡ್ತಾ ಇದ್ದಾರಲ್ವಾ? ಇದು ಶರಣ್ ಪ್ರಕಾಶ್ ಪಾಟೀಲ್ ಅವರ ಹೇಳಿಕೆ. ಅವರು ಆರೋಗ್ಯ ಸಚಿವರು ಕ್ರಮ ಕೈಗೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ ಹೊರತು ವೈದ್ಯಕೀಯ ಶಿಕ್ಷಣ ಸಚಿವರಾಗಿ ಆಸ್ಪತ್ರೆ ಭೇಟಿ ಕೊಡೋ ಸಂಬಂಧಪಟ್ಟಂತೆ ಕೂಡ ಸ್ಪಷ್ಟವಾಗಿ ಹೇಳದೇ ಇರುವಂಥದ್ದು, ಒಂದು ರೀತಿಯಲ್ಲಿ ನಿರ್ಲಕ್ಷ್ಯ ಮನೋಭಾವ ತೋರ್ತಾ ಇದ್ದಾರೆ ಅನ್ನುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವಿಜಯ್ ಜನ, ರಿಪಬ್ಲಿಕ್ ಟಿವಿ, ಬೆಂಗಳೂರು. ಸಾವು ವೈದ್ಯಕೀಯ ಶಿಕ್ಷಣ ಸಚಿವರು ಏನ್ ಮಾಡ್ತಿದ್ದಾರೆ ಅಂದ್ರೆ ಅವರು ಕೂಡ ಸೈಲೆಂಟ್ ಆಗ್ಬಿಟ್ರು. ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇದ್ರು ಕೂಡ ಇಲ್ಲಿ ತನಕ ಅವರು ಬಳ್ಳಾರಿಗೆ ಹೋಗ್ಲೇ ಇಲ್ಲ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕನ್ ವೈದ್ಯಕೀಯ ಶಿಕ್ಷಣ ಸಚಿವರನ್ನ ಪ್ರಶ್ನೆ ಮಾಡ್ತು. ಯಾಕೆ ಸರ್ ಇಷ್ಟೆಲ್ಲ ಆಗ್ತಾ ಇದ್ರು ಬಳ್ಳಾರಿಗೆ ಹೋಗ್ಲಿಲ್ಲ, 5 ಜನ ಬಾಣಂತಿರ ಸಾವಾಗಿದೆ, ಏನ್ ಮಾಡ್ತಿದ್ದೀರಿ ಅಂತ ಪ್ರಶ್ನೆ ಮಾಡಿದ್ರೆ ಹಾರಿಕೆ ಉತ್ತರ ಕೊಟ್ಟಿದ್ದಾರೆ. ಸಾವು ಆಗಿರುವಂಥದ್ದು, ನಿನ್ನೆ ಕೂಡ ಒಬ್ಬರು ಸತ್ತಿರುವಂಥದ್ದು, ಸಚಿವರು ಯಾಕೆ ಭೇಟಿ ಕೊಟ್ಟಿಲ್ಲ ಇಲ್ಲಿವರೆಗೂ? ಇಲ್ಲ ನೋಡಿ, ಅಲ್ಲಿ ಮೊನ್ನೆನೇ ಒಂದು ಇದ್ರ ಬಗ್ಗೆ ಒಂದು ಡೀಟೇಲ್ ಆಗಿ ಮೀಟಿಂಗ್ ಆಗಿದೆಯಲ್ಲ, ಇದು ತೀರ್ಕೊಂಡಿರೋದು ಅದೇ ಅವಾಗೆ ಎಫೆಕ್ಟ್ ಆಗಿರೋದು. ಇಂಪ್ರೂವ್ ಆಗಿತ್ತು, ಡಿಟೋರೇಟ್ ಆಗಿದೆ ಮತ್ತು ಡೆತ್ ಆಗಿದೆ ಅಂತ ಗೊತ್ತಾಗಿದೆ. ಅದಕ್ಕೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅಂದರೆ ಈಗಾಗಲೇ ಆರೋಗ್ಯ ಸಚಿವರು ಈಗ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ, ಅದು ಮೋಸ್ಟ್ಲಿ ಇಟ್ ಈಸ್ ಬಿಕಾಸ್ ಆಫ್ ದ್ಯಾಟ್ ರಿಂಗರ್ ಲ್ಯಾಕ್ಟೇಟ್ ಅಂತ ಸಸ್ಪೆಕ್ಟ್ ಇದೆ. ಹಾಗಾಗಿ ಅದು ರಿಪೋರ್ಟ್ ಬರೋದಿದೆ. ಒಂದು 3-4 ದಿವಸದಲ್ಲಿ ರಿಪೋರ್ಟ್ ಬಂದ ಮೇಲೆ ಅದ್ರ ಮೇಲೆ ಕ್ರಮ ತೆಗೆದುಕೊಳ್ತಾರೆ. ಸರ್, ಈ ಮಾನವೀಯತೆ ದೃಷ್ಟಿಯಿಂದ ವೈದ್ಯಕೀಯ ಶಿಕ್ಷಣ ಸಚಿವರು, ಆರೋಗ್ಯ ಸಚಿವರು ಇವರೆಲ್ಲ ಕೂಡ ಜವಾಬ್ದಾರಿ ಇರುತ್ತೆ. ಆಸ್ಪತ್ರೆ ಭೇಟಿ ಕೊಟ್ಟಾಗ ಒಂದಷ್ಟು ಆಸ್ಪತ್ರೆ ಭೇಟಿ ಕೊಡುವಂಥ ಜವಾಬ್ದಾರಿ ಅಲ್ಲ, ಕರ್ತವ್ಯ. ಆಗ ಅವರು ಡೀಟೇಲಾಗಿ ರಿವ್ಯೂ ಮಾಡಿದ್ದಾರೆ. ನಾವು ಮಾನ್ಯ ಮುಖ್ಯಮಂತ್ರಿಗಳೇ ಡೀಟೇಲಾಗಿ ರಿವ್ಯೂ ಮಾಡಿದ್ದಾರೆ. ಹಾಗಾಗಿ ಅಲ್ಲಿ ಏನು ಕ್ರಮ ತೆಗೆದುಕೊಳ್ಳಲಾಗಿದೆ ಈಗಾಗಲೇ. ಮಾನ್ಯ ಸಚಿವರು ಕೂಡ ಅದೊಂದು ಹೇಳಿಕೆ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುತೀವಿ ಅಂತ ಹೇಳಿದ್ದಾರೆ. ಮತ್ತು ಯಾವ ಕಂಪನಿ ಇದಕ್ಕೆ ರೆಸ್ಪಾನ್ಸಿಬಲ್ ಇದೆ, ಯಾಕಂದರೆ ಅಲ್ಲಿ ಇಟ್ ಇಸ್ ನಾಟ್ ಬಿಕಾಸ್ ಆಫ್ ದ ಲ್ಯಾಬ್ಸ್ ಆಫ್ ದ ಡಾಕ್ಟರ್ಸ್. ನೀವು ಅರ್ಥ ಮಾಡ್ಕೊಂಡ್ರಲ್ಲ, ಇಟ್ ಇಸ್ ನಾಟ್ ಬಿಕಾಸ್ ಆಫ್ ದ ಲ್ಯಾಬ್ಸ್ ಆಫ್ ದ ಡಾಕ್ಟರ್ಸ್. ದೇ ಹ್ಯಾವ್ ಡನ್. ಯಾಕಂದರೆ ಆಲ್ರೆಡಿ ಒಂದು ಕಮಿಟಿ ಅಲ್ಲಿ ಹೋಗಿ ಅಲ್ಲಿ ಡೀಟೇಲಾಗಿ ಅವ್ರು ಇನ್ವೆಸ್ಟಿಗೇಟ್ ಮಾಡಿ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಅಂದರೆ ಪ್ರೊಸೀಜರ್ ಎಲ್ಲ ಕರೆಕ್ಟ್ ಅಡಾಪ್ಟ್ ಮಾಡಿದ್ದಾರೆ. ರಿಂಗರ್ ಲ್ಯಾಕ್ಟೇಟಿಂದ ಎಂಡೋಟಾಕ್ಸಿನಿಂದ ಆಗಿರ್ಬೋದು ಅಂತ ಅವ್ರ ಅಂದಾಜು ಏನಿತ್ತಲ್ಲ, ಅದ್ರ ಬಗ್ಗೆನೇ ಈಗ ಒಂದು ಸ್ಪೆಸಿಫಿಕ್ ಟೆಸ್ಟ್ ಮಾಡಿಸೋದಿದೆ. ಅದನ್ನು ಬಯೋಕಾನಿಗೆ ಕೊಟ್ಟಿದ್ವಿ, ಅವರೇನೋ ರಿಫ್ಯೂಸ್ ಮಾಡಿದ್ದಾರೆ. BMCRI ಮಾಡ್ತಾ ಇದ್ದಾರೆ. ಅಂದರೆ ಈಗ ಮುಂದೆ ಕ್ರಮ ಏನು ಸರ್? ಈಗ ನೆನ್ನೆ ಒಂದು ಸಾವನ್ನಪ್ಪಿರುವಂಥದ್ದು,
ಮುಂದೇನು ಕ್ರಮ? ಅದೇ ಕ್ರಮ ಅಂದರೆ ಈಗ ಈಗೇನದು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬಂದ ಮೇಲೆ ಆ ಕಂಪನಿ ಮೇಲೆ ಈಗಾಗಲೇ ಕ್ರಮ ಆಗಿದೆ. ಇಷ್ಟು ದಿನ ಬೇಕಾ ಸರ್? ಅಂದರೆ ಒಂದು ಮಹಿಳೆಯರು ಸಾವನ್ನಪ್ತಾರೆ, ಗರ್ಭಿಣಿ, ಇಷ್ಟು ದಿನ ಬೇಕಾ? ಇಟ್ ವಿಲ್ ಟೇಕ್ ಟೈಮ್, ದಟ್ ಟೆಸ್ಟ್ ವಿಲ್ ಟೇಕ್ ಟೈಮ್. ಸ್ಪೆಸಿಫಿಕ್ ಆಗಿ ನಾವು ಒಂದು ವೇಳೆ ಇದರಿಂದನೇ ಆಗಿದೆ ಅಂತ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಇಟ್ ವಿಲ್ ಟೇಕ್ ಟೈಮ್. ದಟ್ಸ್ ವೈ ಇಟ್ ಇಸ್. ನೀವು ಆಸ್ಪತ್ರೆ ಭೇಟಿ ಕೊಡ್ತೀರಾ? ನಾವು ಕೊಡ್ತೀವಿ. ಆರೋಗ್ಯ ಸಚಿವರು ಕೊಡ್ತಾರೆ. ನಾವು ಕೊಡ್ತೀರಾ ಸರ್? ಅದನ್ನ ಬಟ್ ಕೇಳಿ ಇಷ್ಟು ಡಿಲೇ ಅಂತ ಅನ್ನೋದು ನಿಮ್ಮ ಇಲ್ಲ, ಡಿಲೇ ಏನಿಲ್ಲ, ಇದು ಡಿಲೇ ಏನಿಲ್ಲ. ಇಟ್ ಈಸ್ ಬಿಕಾಸ್ ಇಟ್ ಆಲ್ರೆಡಿ ಇಟ್ ಹಸ್ ಹ್ಯಾಪೆಂಡ್. ಸೊ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲ, ಜವಾಬ್ದಾರಿ ಮಾಡ್ತಿದ್ದಾರಲ್ವಾ ಸರ್? ಇಷ್ಟಾದ್ರೂ ಕೂಡ ಹೋಗಿಲ್ಲ ಅನ್ನೋ ಜವಾಬ್ದಾರಿ ಮಾಡ್ತಾ ಇದ್ದಾರಲ್ವಾ? ಇದು ಶರಣ್ ಪ್ರಕಾಶ್ ಪಾಟೀಲ್ ಅವರ ಹೇಳಿಕೆ. ಅವರು ಆರೋಗ್ಯ ಸಚಿವರು ಕ್ರಮ ಕೈಗೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ ಹೊರತು ವೈದ್ಯಕೀಯ ಶಿಕ್ಷಣ ಸಚಿವರಾಗಿ ಆಸ್ಪತ್ರೆ ಭೇಟಿ ಕೊಡೋ ಸಂಬಂಧಪಟ್ಟಂತೆ ಕೂಡ ಸ್ಪಷ್ಟವಾಗಿ ಹೇಳದೇ ಇರುವಂಥದ್ದು ಒಂದು ರೀತಿಯಲ್ಲಿ ನಿರ್ಲಕ್ಷ್ಯ ಮನೋಭಾವ ತೋರ್ತಾ ಇದ್ದಾರೆ ಅನ್ನುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವಿಜಯ್ ಜನರಲ್ ರಿಪಬ್ಲಿಕ್ ಟಿವಿ, ಬೆಂಗಳೂರು. ಸಾವು ವೈದ್ಯಕೀಯ ಶಿಕ್ಷಣ ಸಚಿವರು ಏನ್ ಮಾಡ್ತಿದ್ದಾರೆ ಅಂದ್ರೆ ಅವರು ಕೂಡ ಸೈಲೆಂಟ್ ಆಗ್ಬಿಟ್ರು. ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇದ್ರು ಕೂಡ ಇಲ್ಲಿ ತನಕ ಅವರು ಬಳ್ಳಾರಿಗೆ ಹೋಗ್ಲೇ ಇಲ್ಲ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕನ್ ವೈದ್ಯಕೀಯ ಶಿಕ್ಷಣ ಸಚಿವರನ್ನ ಪ್ರಶ್ನೆ ಮಾಡ್ತು. ಯಾಕೆ ಸರ್ ಇಷ್ಟೆಲ್ಲ ಆಗ್ತಾ ಇದ್ರು ಬಳ್ಳಾರಿಗೆ ಹೋಗ್ಲಿಲ್ಲ? 5 ಜನ ಬಾಣಂತಿರ ಸಾವಾಗಿದೆ, ಏನ್ ಮಾಡ್ತಿದ್ದೀರಿ ಅಂತ ಪ್ರಶ್ನೆ ಮಾಡಿದ್ರೆ ಹಾರಿಕೆ ಉತ್ತರ ಕೊಟ್ಟಿದ್ದಾರೆ. ಸಾವು ಆಗಿರುವಂಥದ್ದು, ನಿನ್ನೆ ಕೂಡ ಒಬ್ಬರು ಸತ್ತಿರುವಂಥದ್ದು. ಸಚಿವರು ಯಾಕೆ ಭೇಟಿ ಕೊಟ್ಟಿಲ್ಲ ಇಲ್ಲಿವರೆಗೂ? ಇಲ್ಲ ನೋಡಿ, ಅಲ್ಲಿ ಮೊನ್ನೆನೇ ಒಂದು ಇದ್ರ ಬಗ್ಗೆ ಒಂದು ಡೀಟೇಲ್ ಆಗಿ ಮೀಟಿಂಗ್ ಆಗಿದೆಯಲ್ಲ, ಇದು ತೀರ್ಕೊಂಡಿರೋದು ಅದೇ ಅವಾಗೆ ಎಫೆಕ್ಟ್ ಆಗಿರೋದು. ಇಂಪ್ರೂವ್ ಆಗಿತ್ತು, ಡಿಟೋರೇಟ್ ಆಗಿದೆ ಮತ್ತು ಡೆತ್ ಆಗಿದೆ ಅಂತ ಗೊತ್ತಾಗಿದೆ. ಅದಕ್ಕೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅಂದರೆ ಈಗಾಗಲೇ ಆರೋಗ್ಯ ಸಚಿವರು ಈಗ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ, ಅದು ಮೋಸ್ಟ್ಲಿ ಇಟ್ ಈಸ್ ಬಿಕಾಸ್ ಆಫ್ ದ್ಯಾಟ್ ರಿಂಗರ್ ಲ್ಯಾಕ್ಟೇಟ್ ಅಂತ ಸಸ್ಪೆಕ್ಟ್ ಇದೆ. ಹಾಗಾಗಿ ಅದು ರಿಪೋರ್ಟ್ ಬರೋದಿದೆ. ಒಂದು 3-4 ದಿವಸದಲ್ಲಿ ರಿಪೋರ್ಟ್ ಬಂದ ಮೇಲೆ ಅದ್ರ ಮೇಲೆ ಕ್ರಮ ತೆಗೆದುಕೊಳ್ತಾರೆ. ಸರ್, ಈ ಮಾನವೀಯತೆ ದೃಷ್ಟಿಯಿಂದ ವೈದ್ಯಕೀಯ ಶಿಕ್ಷಣ ಸಚಿವರು, ಆರೋಗ್ಯ ಸಚಿವರು ಇವರೆಲ್ಲ ಕೂಡ ಜವಾಬ್ದಾರಿ ಇರುತ್ತೆ. ಆಸ್ಪತ್ರೆ ಭೇಟಿ ಕೊಟ್ಟಾಗ ಒಂದಷ್ಟು ಆಸ್ಪತ್ರೆ ಭೇಟಿ ಕೊಡುವಂಥ ಜವಾಬ್ದಾರಿ ಇಲ್ವ, ಕರ್ತವ್ಯ? ಆಗ ಅವರು ಡೀಟೇಲಾಗಿ ರಿವ್ಯೂ ಮಾಡಿದ್ದಾರೆ. ನಾವು ಮಾನ್ಯ ಮುಖ್ಯಮಂತ್ರಿಗಳೇ ಡೀಟೇಲಾಗಿ ರಿವ್ಯೂ ಮಾಡಿದ್ದಾರೆ. ಹಾಗಾಗಿ ಅಲ್ಲಿ ಏನು ಕ್ರಮ ತೆಗೆದುಕೊಳ್ಳಲಾಗಿದೆ ಈಗಾಗಲೇ. ಮಾನ್ಯ ಸಚಿವರು ಕೂಡ ಅದೊಂದು ಹೇಳಿಕೆ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ನಿರ್ದಾಕ್ಷಿಣ್ಯ ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ. ಮತ್ತು ಯಾವ ಕಂಪನಿ ಇದಕ್ಕೆ ರೆಸ್ಪಾನ್ಸಿಬಲ್ ಇದೆ, ಯಾಕಂದರೆ ಅಲ್ಲಿ ಇಟ್ ಇಸ್ ನಾಟ್ ಬಿಕಾಸ್ ಆಫ್ ದ ಲ್ಯಾಬ್ಸ್ ಆಫ್ ದ ಡಾಕ್ಟರ್ಸ್. ನೀವು ಅರ್ಥ ಮಾಡ್ಕೊಂಡ್ರಲ್ಲ, ಇಟ್ ಇಸ್ ನಾಟ್ ಬಿಕಾಸ್ ಆಫ್ ದ ಲ್ಯಾಬ್ಸ್ ಆಫ್ ದ ಡಾಕ್ಟರ್ಸ್. ದೇ ಹ್ಯಾವ್ ಡನ್. ಯಾಕಂದರೆ ಆಲ್ರೆಡಿ ಒಂದು ಕಮಿಟಿ ಅಲ್ಲಿ ಹೋಗಿ ಅಲ್ಲಿ ಡಿಟೇಲಾಗಿ ಅವ್ರು ಇನ್ವೆಸ್ಟಿಗೇಟ್ ಮಾಡಿ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಅಂದರೆ ಪ್ರೊಸೀಜರ್ ಎಲ್ಲ ಕರೆಕ್ಟ್ ಅಡಾಪ್ಟ್ ಮಾಡಿದ್ದಾರೆ. ರಿಂಗರ್ ಲ್ಯಾಕ್ಟೇಟಿಂದ ಎಂಡೋಟಾಕ್ಸಿನಿಂದ ಆಗಿರ್ಬೋದು ಅಂತ ಅವ್ರ ಅಂದಾಜು ಏನಿತ್ತಲ್ಲ, ಅದ್ರ ಬಗ್ಗೆನೇ ಈಗ ಒಂದು ಸ್ಪೆಸಿಫಿಕ್ ಟೆಸ್ಟ್ ಮಾಡಿಸೋದಿದೆ. ಅದನ್ನು ಬಯೋಕಾನಿಗೆ ಕೊಟ್ಟಿದ್ವಿ, ಅವರೇನೋ ರಿಫ್ಯೂಸ್ ಮಾಡಿದ್ದಾರೆ. BMCRL ಮಾಡ್ತಾ ಇದ್ದಾರೆ. ಓಕೆ, ಅಂದರೆ ಈಗ ಮುಂದೆ ಕ್ರಮ ಏನು ಸರ್? ಈಗ ನೆನ್ನೆ ಒಂದು ಸಾವನ್ನಪ್ಪಿರುವಂಥದ್ದು, ಮುಂದೇನು ಕ್ರಮ? ಅದೇ ಕ್ರಮ ಅಂದರೆ ಈಗೇನದು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬಂದ ಮೇಲೆ ಆ ಕಂಪನಿ ಮೇಲೆ ಈಗಾಗಲೇ ಕ್ರಮ ಆಗಿದೆ. ಇಷ್ಟು ದಿನ ಬೇಕಾ ಸರ್? ಅಂದರೆ ಒಂದು ಮಹಿಳೆಯರು ಸಾವನ್ನಪ್ತಾರೆ, ಗರ್ಭಿಣಿ, ಇಷ್ಟು ದಿನ ಬೇಕಾ? ಇಟ್ ವಿಲ್ ಟೇಕ್ ಟೈಮ್, ದಟ್ ಟೆಸ್ಟ್ ವಿಲ್ ಟೇಕ್ ಟೈಮ್. ಸ್ಪೆಸಿಫಿಕ್ ಆಗಿ ನಾವು ಒಂದು ವೇಳೆ ಇದರಿಂದನೇ ಆಗಿದೆ ಅಂತ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಇಟ್ ವಿಲ್ ಟೇಕ್ ಟೈಮ್. ದಟ್ಸ್ ವೈ ಇಟ್ ಇಸ್. ನೀವು ಆಸ್ಪತ್ರೆ ಭೇಟಿ ಕೊಡ್ತೀರಾ? ನಾವು ಕೊಡ್ತೀವಿ. ಆರೋಗ್ಯ ಸಚಿವರು ಕೊಡ್ತಾರೆ. ನಾವು ಕೊಡ್ತೀರಾ ಸರ್? ಅದನ್ನ ಬಟ್ ಕೇಳಿ. ಇಷ್ಟು ಡಿಲೇ ಅಂತ ಅನ್ನೋದು ನಿಮ್ಮ ಇಲ್ಲ, ಡಿಲೇ ಏನಿಲ್ಲ, ಇದು ಡಿಲೇ ಏನಿಲ್ಲ. ಇಟ್ ಈಸ್ ಬಿಕಾಸ್ ಇಟ್ ಆಲ್ರೆಡಿ ಇಟ್ ಹಸ್ ಹ್ಯಾಪೆಂಡ್. ಸೊ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲ, ಜವಾಬ್ದಾರಿ